ವರುಣಾಘಾತದಿಂದ ಬಾಗಲಕೋಟೆಯಲ್ಲಿ ಏನೇನ್ ಸಮಸ್ಯೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಇದ್ವಿ. ಈಗ ಇದೇ ಜಿಲ್ಲೆಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಘಟಪ್ರಭಾ ನದಿಯ ಆರ್ಭಟ ತೀವ್ರವಾಗಿ ಹೆಚ್ಚಳ ಆಗಿದೆ. ಗಣನೀಯ ಪ್ರಮಾಣದಲ್ಲಿ ನದಿಯಲ್ಲಿ ನೀರು ಜಾಸ್ತಿ ಆಗ್ತಾ ಇದೆ. ಮುಧೋಳ ತಾಲೂಕಿನಲ್ಲಿ ಆತಂಕ ಸಹಜವಾಗಿ ಹೆಚ್ಚಾಗ್ತಾ ಇದೆ. ಚನಾಳ, ಚಿರಗಾಳ, ಜಾಲಿಬೇರ, ಜಂಬಗಿ ಕೇಡಿ, ಕಸಬಾ ಜಂಬಗಿ, ಮಿರ್ಜಿ, ಆಲಗುಂಡಿ ಸೇತುವೆಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಬ್ರಿಡ್ಜ್ ಜಲಾವೃತದಿಂದ ಸಂಚಾರ ಅಸ್ತವ್ಯಸ್ತವಾಗಿದೆ. ಸಂಪರ್ಕ ಸೇತುವೆಗಳು ನೀರಿನಿಂದ ಮುಳುಗಿ ಹೋಗಿರೋದ್ರಿಂದ ಜನ ಒಂದು ಕಡೆನೆ ಉಳಿಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿದ್ದಾರೆ. ಕಂಬನಿ ಸುರಿಸ್ತಾ ಇದ್ದಾರೆ. ಕಾರಣ ಕಷ್ಟಪಟ್ಟು ಬೆಳೆದಿದ್ದಂತಹ ಕೃಷಿ ಭೂಮಿಗೂ ನೀರು ನುಗ್ಗಿದೆ. ರೈತರ ಬದುಕು ಮೂರಾಬಟ್ಟೆಯಾಗಿ ಪರಿವರ್ತನೆ ಆಗಿದೆ. ಮತ್ತೊಮ್ಮೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಕಡೆ ಕೃಷ್ಣಾ ನದಿಯಲ್ಲಿ ಪ್ರವಾಹ, ಮತ್ತೊಂದು ಕಡೆ ಘಟಪ್ರಭಾ ನದಿಯ ಆರ್ಭಟ. ಇದರಿಂದ ಅಲ್ಲಿನ ಜನ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ಇದು ಕೂಡ ಒನ್ ಆಫ್ ದ ಕೆಳ ಹಂತದ ಸೇತುವೆದು ದೃಶ್ಯ. ನೀವು ನೋಡಬಹುದು, ಸೇತುವೆ ಮೇಲೇನೆ ನೀರು ಹರಿತಾ ಇದೆ. ನೀರಿನಲ್ಲಿ ಸಹಜವಾಗಿ ರಭಸ ಕೂಡ ಜಾಸ್ತಿನೇ ಇದೆ ಒಂದು ಕಡೆ. ಮತ್ತೊಂದು ಕಡೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರಾದ್ರೂ ಅಲ್ಲಿ ಸೇತುವೆ ಇತ್ತು ಅಂತ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಆ ಥರದ ಪರಿಸ್ಥಿತಿ ಇದೆ. ಎಲ್ಲಾ ಕಡೆ ಕೆಲವೊಂದಷ್ಟು ಕೆರೆಗಳು ತುಂಬಿದೆ. ಕೆಲವೊಂದಷ್ಟು ಕೆರೆಗಳಲ್ಲಿ ಕೋಡಿ ಒಡೆದು ಹೋಗಿದೆ. ಅದರ ಪರಿಣಾಮ ಸುತ್ತಮುತ್ತ ಇದ್ದಂತಹ ಕೃಷಿ ಭೂಮಿಗೆ ನೀರು ನುಗ್ಗಿದೆ. ತಗ್ಗು ಪ್ರದೇಶಗಳಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗಿದೆ. ಬಾಗಲಕೋಟೆ ಸತತವಾಗಿ ಅಲ್ಲಿಗೆ 1.5 ವರ್ಷಗಳಿಂದ ಕೂಡ ಸಮಸ್ಯೆಯನ್ನ ಅನುಭವಿಸ್ತಾ ಇರುವಂತಹ ಜಿಲ್ಲೆಯಾಗಿ ಪರಿಣಮಿಸ್ತಾ ಇದೆ. ಅತ್ಯಂತ ಶೋಷಣೆಗೆ ಮಳೆಯಿಂದ ಕೂಡ ಒಳಗಾದಂತಹ ಜಿಲ್ಲೆಗಳ ಪೈಕಿ ಬಾಗಲಕೋಟೆ ಕೂಡ ನಿಂತ್ಕೊಳ್ತಾ ಇದೆ. ದೃಶ್ಯ ನೋಡಬಹುದು. ಎಲ್ಲಿ ನೋಡಿದ್ರು ಕೂಡ, ಯಾವ ಕಡೆ ಕಣ್ಣು ಹಾಯಿಸಿದ್ರು ಕೂಡ ಬರೀ ನೀರು ಕಾಣಿಸುತ್ತೆ. ಅಲ್ಲಿ ನೀರಿನ ರಭಸ ಮಾತ್ರ ಕಾಣಿಸುತ್ತೆ. ಅಲ್ಲಿ ಒಂದು ಕಡೆ ಜಂಬಗಿ, ಒಂದು ಕಡೆ ಚಿರಗಾಳ. ಈ ಎರಡು ದೃಶ್ಯಾವಳಿಗಳನ್ನ ನೋಡಬಹುದು ನೀವು. ನಾನು ಆಗ್ಲೇ ಆರಂಭದ ಬುಲೆಟಿನ್ ಅಲ್ಲೇ ಹೇಳ್ತಾ ಇದ್ದೆ, 10,000 ಜನ ಬರೀ 3 ದಿನ ಸುರಿದಿರುವಂತಹ ಮಳೆಗೆ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಅತಂತ್ರರಾಗ್ಬಿಟ್ಟಿದ್ದಾರೆ. ಅವ್ರನ್ನ ಕಾಳಜಿ ಕೇಂದ್ರಗಳಿಗೆ ಕಳಿಸ್ಕೊಡ್ಲಾಗಿದೆ. ಬಟ್ ಇನ್ನೊಂದು ಸ್ವಲ್ಪ ದಿನ ಕೂಡ ಇದೇ ರೀತಿ ನದಿ ನೀರಿನ ಪ್ರಮಾಣದಲ್ಲಿ ಹೆಚ್ಚಳ ಆಯ್ತು ಅಂತ ಹೇಳಿದ್ರೆ ವೀಕ್ಷಕರೇ, ಇನ್ನೂ ಬಹಳ ಸಮಸ್ಯೆಯನ್ನ ಎದುರಿಸಬಹುದು ಅನ್ನುವಂತಹ ವಿಚಾರ ಕೂಡ ಇದೆ. ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 2-3 ತಿಂಗಳ ಹಿಂದೆ 2 ಲಕ್ಷಕ್ಕೂ ಹೆಚ್ಚು ಜನ ಅತಂತ್ರರಾಗಿದ್ರು. ಈಗಲೂ ಅದೇ ಪರಿಸ್ಥಿತಿ ಪುನರಾವರ್ತನೆ ಆಗುವಂತಹ ಆತಂಕದಲ್ಲಿ ಜನ ಇದ್ದಾರೆ. ಕಲಬುರಗಿ ಸಪ್ತ ನದಿಗಳ ಆರ್ಭಟದಿಂದ ನಲಗಿ ಹೋಗ್ತಾ ಇರುವಂತಹ ಜಿಲ್ಲೆ ಆಗಿದೆ. ಬೆಳಗಾವಿಗೆ ಮಹಾರಾಷ್ಟ್ರ ಸಮಸ್ಯೆನ ತಂದೊಡ್ತಾ ಇದೆ. ಮತ್ತೊಂದು ಕಡೆ ಮಿರ್ಜಿ, ಶುರ್ಪಾಲಿ, ಆ ಚಿತ್ರಣ ಕೂಡ ಗಮನಿಸಬಹುದು ನೀವು. ಹೇಗೆ ಕೆಳ ಹಂತದ ಸೇತುವೆಗಳು ಮುಳುಗು ಹೋಗಿದೆ. ರಸ್ತೆ ಇತ್ತು ಅಂತ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಆ ಥರ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಆ ಕಡೆ ಜನ ಏನಾದರೂ ಎಷ್ಟು ಜನಕ್ಕೆ ಸಮಸ್ಯೆ ಆಗಿದೆ ಅದು ಕೂಡ ಕವರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇರುವಂತಹ ಜಿಲ್ಲೆಗಳ ಬಗ್ಗೆ ದುರಾದೃಷ್ಟವಶಾತ್ ಯಾವುದೇ ಜನಪ್ರತಿನಿಧಿ ಇಲ್ಲಿ ತನಕ ಮಾತನಾಡ್ತಾ ಇಲ್ಲ. ಅಲ್ಲಿರುವ ಜನರ ಕಂಬನಿಯನ್ನ ಕೂಡ ಒರೆಸೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. 108 ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತಹ ಜನ ಆರೋಗ್ಯ ಸಮಸ್ಯೆ ಸೀರಿಯಸ್ ಆಗಿ ಸ್ಟಾರ್ಟ್ ಆಗ್ಬಿಟ್ರೆ ಸಡನ್ ಆಗಿ ಏನ್ ಮಾಡ್ಬೇಕು ಅವರು? ಈ ತರ ನೀರ್ ಹರಿತಾ ಇದೆಯಲ್ಲ, ಮುಳುಗಡೆಗೊಂಡಿದೆಯಲ್ಲ ಬ್ರಿಡ್ಜ್, ಅದ್ರ ಮೂಲಕ ಸಾಗ್ಬೇಕಾ ಅವ್ರು ಎಲ್ರು ಕೂಡ? ಹೆಂಗ್ ಸಾಗೋದಕ್ಕೆ ಸಾಧ್ಯ ಇದೆ? ಇದರಿಂದ ಜೀವಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಕತೆ? ಈ ತರದ 100 ಪ್ರಶ್ನೆಗಳು, 108 ಸಮಸ್ಯೆಗಳನ್ನ ಜನ ಎದುರಿಸ್ತಾ ಇದ್ದಾರೆ. ಘಟಪ್ರಭೆ ಹಾಗೂ ಕೃಷ್ಣ ರೌದ್ರಾವತಾರಕ್ಕೆ ಬಾಗಲಕೋಟೆ ಜನ ತತ್ತರಿಸಿ ಹೋಗಿದ್ದಾರೆ. ಜೀವನ ಅಸ್ತವ್ಯಸ್ತವಾಗಿ ಹೋಗಿದೆ. ಗಮನಿಸಬಹುದು, ಒಂದೊಂದೇ ಜಿಲ್ಲೆಗಳ ಪರಿಸ್ಥಿತಿಯನ್ನ ನಾವು ಹೇಳ್ತಾ ಹೋಗ್ತಾ ಇದ್ದೀವಿ. 10 ಜಿಲ್ಲೆಗಳಲ್ಲಿ ವರುಣ ಕಾಟ ಕೊಡ್ತಾ ಇರೋದು. 10 ಜಿಲ್ಲೆಗಳ ಪೈಕಿ 3 ಜಿಲ್ಲೆಗಳಲ್ಲಿ ಮಾತ್ರ ಅತಿ ಹೆಚ್ಚು ಸಮಸ್ಯೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬಾಗಲಕೋಟೆ ಅಂತ ಹೇಳಿದ್ರೆ 3 ನದಿಗಳ ಸಂಗಮ ಆಗುವಂತಹ ಪ್ರದೇಶ ಆಗಿರೋದ್ರಿಂದ ಸಹಜವಾಗಿ ಯಾವ್ದಾದ್ರು ಒಂದು ನದಿಯಲ್ಲಿ ಬೋರ್ಗರೆತ ಶುರುವಾದ್ರೂ ಕೂಡ ಅದು ಉಳಿದ ಕಡೆಗೆ ಎಫೆಕ್ಟ್ ಆಗುತ್ತೆ ಅಂತ.